ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಏನಕ್ಕಾಗಿ ಹೋರಾಟ, ಏನಕ್ಕಾಗಿ ಹೋರಾಟ, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿಯ ತನಕ ಹೋರಾಟ, ಗೆಲ್ಲುವ ತನಕ ಹೋರಾಟ, ಅಧಿಕಾರಿಗಳಿಗೆ, ಅಧಿಕಾರಿಗಳಿಗೆ, ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎನ್ಎಚ್ ಅಧಿಕಾರಿಗಳಿಗೆ ಅಧಿಕಾರ, ಎನ್ಎಚ್ ಅಧಿಕಾರಿಗಳಿಗೆ ಅಧಿಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿಯ ತನಕ ಹೋರಾಟ, ಗೆಲ್ಲುವ ತನಕ ಹೋರಾಟ, ಎಲ್ಲಿಯ ತನಕ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಡೆಗಣಿಸುವ ಅಧಿಕಾರಿಗಳಿಗೆ, ಲಜ್ಜೆಗೆಟ್ಟ ಅಧಿಕಾರಿಗಳಿಗೆ, ಡ್ಯೂಟಿಗೋರ ಎನ್ಎಚ್ ಅಧಿಕಾರಿಗಳಿಗೆ ಅಧಿಕಾರ, ಬೇಕಾದಂತ ಬೆಳಗ್ಗೆ ಹೊತ್ತು ಅಧಿಕಾರಿಗಳಿಗೆ, ಬೆಳಗ್ಗೆ ಹೊತ್ತು ಲೈಟಿಸುವ ಅಧಿಕಾರಿಗಳಿಗೆ, ಅಧಿಕಾರ, ರಾತ್ರಿ ಕಟ್ಟಡ ಮಾಡಿರೋ ಗುಳಿಪೇಟೆಗೆ ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸದೆ ನಿರ್ಲಕ್ಷ್ಯ ವಹಿಸುವ ಅಧಿಕಾರಿಗಳಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿಯ ತನಕ ಹೋರಾಟ, ಗೆಲ್ಲುವ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಗೆಲ್ಲುವ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೆಳಕಿಗಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೆಳಕಿಗಾಗಿ ಹೋರಾಟ, ಪಟ್ಟಣವನ್ನು ಕತ್ತಲೆಗೆ ನೂಕುತ್ತಿರುವ ಭ್ರಷ್ಟ ಅಧಿಕಾರಿಗಳಿಗೆ, ಪಟ್ಟಣವನ್ನು ಕತ್ತಲೆಗೆ ನೂಕಿ ನಿರ್ಲಕ್ಷ್ಯ ವಹಿಸುವ ಅಧಿಕಾರಿಗಳಿಗೆ, ಅಧಿಕಾರ, ಪಟ್ಟಣವನ್ನು ಸಾರ್ವಜನಿಕ ಹಿತಾಸಕ್ತಿಯನ್ನು ಕಡೆಗಣಿಸುವ ಅಧಿಕಾರಿಗಳಿಗೆ, ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡದ ಅಧಿಕಾರಿಗಳಿಗೆ ಅಧಿಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿಯ ತನಕ ಹೋರಾಟ, ಗೆಲ್ಲುವ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಗೆಲ್ಲುವ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ರಾತ್ರಿ ಬೆಳಕಿಗಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ರಾತ್ರಿ ಬೆಳಕಿಗಾಗಿ ಹೋರಾಟ, ಪಟ್ಟಣವನ್ನು ಹಿತಾಸಕ್ತಿ ಇಲ್ಲದ ಅಧಿಕಾರಿಗಳಿಗೆ, ಸಾರ್ವಜನಿಕರ ಹಿತಾಸಕ್ತಿ ಇಲ್ಲದ ಅಧಿಕಾರಿಗಳಿಗೆ, ಲಜ್ಜೆಗೆಟ್ಟ ಅಧಿಕಾರಿಗಳಿಗೆ, ಕರ್ತವ್ಯ ನಿರ್ಲಕ್ಷ್ಯ ವಹಿಸುತ್ತಿರುವ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಏನಕ್ಕಾಗಿ ಹೋರಾಟ, ಏನಕ್ಕಾಗಿ ಹೋರಾಟ. ಮನಸ್ಸುಗಳೇ, ಇವತ್ತು ನೋಡಿ ಸುಮಾರು 15 ದಿನ ಆಗಿದೆ ಚಿಕ್ಕಪೇಟೆ ಪಟ್ಟಣದ ಮುಖ್ಯ ರಸ್ತೆ ಮೈಸೂರು ಮತ್ತೆ ಕೇರಳ ಸುತ್ತಾಪತ್ತಿ ರಸ್ತೆಯಲ್ಲಿ ಇರತಕ್ಕಂಥ ಸುಮಾರು 87 ಬೀದಿ ದೀಪಗಳು ರಸ್ತೆ ಮಧ್ಯೆ ಇರತಕ್ಕಂಥ ವಿದ್ಯುತ್ ಕಂಬಗಳಲ್ಲಿ ಹಗಲಿನ ಒಂದು ಲೈಟು ಉರಿಯುತ್ತದೆ, ರಾತ್ರಿ ಆದರೆ ಕತ್ತಲೆ ಆಗುತ್ತದೆ. ಇದು ದ್ವಿಚಕ್ರ ವಾಹನದವರಿಗೆ ಮತ್ತೆ ವಯೋವೃದ್ಧರಿಗೆ, ಹೆಣ್ಣು ಮಕ್ಕಳಿಗೆ ನಡೆದಾಡಲು ಬಹಳ ತೊಂದರೆ ಆಗ್ತಾ ಇದೆ. ವಿಶೇಷವಾಗಿ ಸುತ್ತಾಪತ್ತಿ ರಸ್ತೆಯಲ್ಲಿರ್ತಕ್ಕಂಥ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದಂತೂ ತುಂಬ ಕತ್ತಲೆ ಆಗಿದೆ. ಹೇಳಿ ಕೇಳಿ ನಮಗೆ ವನ್ಯಜೀವಿಗಳ ಕಾಟ ಬೇರೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಲೈಟ್ ಇಲ್ದಿರತಕ್ಕಂಥದ್ದು ನಿಜಕ್ಕೂ ದುಃಖಕರವಾದ ಸಂಗತಿಯಾಗಿದೆ. ಇದಕ್ಕೆ ಸಾರ್ವಜನಿಕರು ಕೂಡ ಧ್ವನಿ ಎತ್ತಬೇಕಾಗಿ ನಾವು ಮನವಿಯನ್ನು ಮಾಡಿಕೊಳ್ತಾ, ಕೂಡಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ದೀರಿ, ಕೂಡಲೇ ಇದನ್ನು ದುರಸ್ತಿಪಡಿಸಿ 2ನೇ ದಿನದಲ್ಲಿ ನೀವು ಈ ರಸ್ತೆ ದೀಪಗಳನ್ನು ಸರಿಪಡಿಸ್ತಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ. ಕರ್ನಾಟಕ ಕಾವಲು ಪಡೆ ವತಿಯಿಂದ ನಾನು ಎಚ್ಚರಿಕೆ ಕೊಡೋ ಮೂಲಕ ನಿಮ್ಗೆ 2ನೇ ದಿನ ಗಡುವು, 2 ದಿನದಲ್ಲಿ ಬೆಳಕು ಬರಬೇಕು, ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು. ಹೇಳಿದಾಗ ಉದಾಸೀನವಾಗಿ ನೀವು ಉತ್ತರವನ್ನು ಕೊಡ್ತಾ ಇದ್ದೀರಿ. ಈಗ 4 ದಿನ ಮುಂಚೆನೂ ಕೂಡ ನಾನು ಫೇಸ್ಬುಕ್ನಲ್ಲಿ ವಿಡಿಯೋವನ್ನು ಹಾಕಿದೆ. ಹೇಳಿದಾಗ 2 ದಿವಸದಲ್ಲಾಗುತ್ತೆ ಅಂತ ಹೇಳ್ತಾ ಇದ್ದೀರಿ. ಹೇಳಿ 15 ದಿನ ಆಗಿದೆ, ಆ ಕೆಲಸ ಆಗ್ತಾ ಇಲ್ಲ. ಕಾರಣ ಏನು ಅಂತ ಸಾರ್ವಜನಿಕರ ಮುಂದೆ ಅಧಿಕಾರಿ ವರ್ಗದವರು ಮುಂದಿಡಬೇಕು. ಅದಕ್ಕಿಂತ ಸಮಸ್ಯೆ ಬಗೆಹರಿಸೋಣ. ಇಲ್ಲವಾದಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ. 2 ದಿವಸದಲ್ಲಿ ಬೆಳಕು ಬರಲಿಲ್ಲ ಅಂದರೆ ಜನಗಳು ಕೂಡ ಬೀದಿಗಿಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಇದನ್ನು ಹೇಳೋ ಮೂಲಕ 2 ದಿನದಲ್ಲಿ ಲೈಟ್ ಬರಲೇಬೇಕು. ಬೇಕೇ ಬೇಕು.